ರಥಸಪ್ತಮಿ ಇದು ಹಿಂದೂ ಧರ್ಮೀಯರ ಧಾರ್ಮಿಕ ದಿನಗಳಲ್ಲೊಂದು. ಇದನ್ನು ನಾವು ಸೂರ್ಯ ಜಯಂತಿ ಅಂತಲೂ ಕರಿತಾ ಹೋಗ್ತೀವಿ. ಇಂದು ಸೂರ್ಯ ಏನು ಮಾಡ್ತಾನೆ ಅಂದರೆ ಸಿಂಹ ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾನೆ. ಹಾಗಾಗಿ ಇದನ್ನು ರಥಸಪ್ತಮಿ ಅಂತ ಕರಿತೀವಿ. ಇವತ್ತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಇದು. ಈ ದಿನ ಸೂರ್ಯನು ಮೊಟ್ಟ ಮೊದಲು ತನ್ನ 7 ಕುದುರೆಗಳ ರಥವನ್ನೇರಿ ಉತ್ತರ ಮಾರ್ಗವಾಗಿ ಹೊರಟ ದಿನ. ಈ ಹಬ್ಬನ ಜನ ಯಾವ ಥರ ಆಚರಣೆ ಮಾಡ್ತಾರೆ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನದಿ, ಕೆರೆ, ಹಳ್ಳ, ಸಮುದ್ರದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯ ಅಂದರೆ ಈ ಎಕ್ಕೆ ಗಿಡ ಅಂತ ಕರಿತೀವಲ್ಲ, ಅದನ್ನು ನೀಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗೆ ಮನೆ ಮುಂದೆನೂ ಸಹ ಸಪ್ತಾಶ್ವರೂಢನಾದ ಸೂರ್ಯದೇವನ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿ ಅವುಗಳಿಗೆ ಎಕ್ಕೆ ಗಿಡಗಳಿಂದ ಅಲಂಕಾರ ಮಾಡಿಬಿಟ್ಟು ಈ ಥರನೂ ಸಹ ಹಬ್ಬ ಆಚರಣೆ ಮಾಡ್ತಾರೆ. ಆರೋಗ್ಯಂ ಭಾಸ್ಕರಾದಿಚ್ಯತ್ ಎಂಬಂತೆ ಪ್ರಾಣಿ, ಪಕ್ಷಿ ಮತ್ತು ಜೀವಜಂತುಗಳ ಆರೋಗ್ಯದ ಆದಿದೇವತೆ ಸೂರ್ಯ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಈ ರಥಸಪ್ತಮಿ ಹಬ್ಬದ ವಿಶೇಷತೆಯನ್ನು ಅಥವಾ ಅದ್ರ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ. ವಿಶೇಷತೆ ಏನು ಅಂದರೆ, ಸೂರ್ಯ ಪ್ರತ್ಯಕ್ಷ ದೇವರು. ಮನುಷ್ಯ ಎಲ್ಲ ದೇವರನ್ನು ಒಂದೊಂದು ರೀತಿಯಲ್ಲಿ ಅವನೊಂದು ಕಲ್ಪನೆಗೆ ಬೇಕಾದಂಗೆ ಸೃಷ್ಟಿಸ್ತಾ ಹೋದರೆ, ಸೂರ್ಯದೇವ ಮಾತ್ರ ನಿತ್ಯನೂ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ಈ ಸೂರ್ಯದೇವ ಶಿಸ್ತು, ಕ್ರಮಬದ್ಧತೆ, ಕರ್ತವ್ಯ ನಿಷ್ಠೆಗೆ ನಮಗೆಲ್ಲರಿಗೂ ಮಾದರಿಯಾದವನು. ಸೂರ್ಯ ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗ್ತಾನೆ. ಈ ಸೂರ್ಯನೇ ನಮ್ಮ ಎಲ್ಲ ದಿನನಿತ್ಯದ ಚಟುವಟಿಕೆಗಳಿಗೂ ಅವನೇ ದಿಕ್ಸೂಚಿಯಾಗಿರ್ತಾನೆ. ಎಲ್ಲ ಪ್ರಾಣಿ, ಪಕ್ಷಿಗಳು, ಸಸ್ಯಗಳು, ಮನುಷ್ಯನೂ ಸೇರಿ ನಮ್ಮೆಲ್ಲ ಚಟುವಟಿಕೆಗಳು ಸೂರ್ಯನ ಕೇಂದ್ರಿತವಾಗಿರುತ್ತವೆ. ಅಂದರೆ ಎಲ್ಲದೂ ಸೂರ್ಯನ ಮೇಲೆ ನಾವು ಡಿಪೆಂಡೆಂಟ್ ಆಗಿರ್ತೀವಿ ಅಂತ. ಸೊ ಅದಕ್ಕೆ ಒಂದಿನ ನಾವು ಸೂರ್ಯನೇ ಬಂದಿಲ್ಲ ಅಂದರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ರೆ, ಪ್ರಪಂಚನೇ ಫುಲ್ ಕತ್ತಲಾಗಿ ಪ್ರಕೃತಿಯ ಎಲ್ಲ ಜೀವ ಜಂತುಗಳು ಸತ್ತೋಗ್ಬೋದಲ್ವಾ. ಆದ್ದರಿಂದ ನಾವು ಈ ನಿರಾಕಾರವಾದ ಪರಮಾತ್ಮನ ಸಾಕಾರವೇ ಸೂರ್ಯ ಅಂತ ಹೇಳ್ಬೋದು. ನಮಸ್ಕಾರ ಪ್ರಿಯೋಬಾನು ಅಂತ ಒಂದು ಮಾತಿದೆ. ಅಂದರೆ ಸೂರ್ಯ ನಮಸ್ಕಾರ ಪ್ರಿಯ ಅಂತ. ಹಾಗಾಗಿ ನಾವು ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡ್ತಾ ಸೂರ್ಯನನ್ನು ಆರಾಧಿಸಿ ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸನ್ನು ಗಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.